Hi Shilpa, welcome. Thank you. ಹೇಗಿದ್ದೀರಾ? I can see the difference. I am superb. See what you have made me. ಶಿಲ್ಪಾ, ಐ ಥಿಂಕ್ ನೀವು ನಮ್ ಜೊತೆ ಈ ಒಂದು ವೆಯ್ಟ್ ಲಾಸ್ ಜರ್ನಿ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಎಷ್ಟು ಜನಕ್ಕೆ ನೀವು ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ದಿದ್ನ ಒಂದು ಎಕ್ಸಾಂಪಲ್ ಆಗಿ ಎಷ್ಟು ಜನಕ್ಕೆ ಹೇಳಿದೀನಿ ಅಂದ್ರೆ ಎಸ್ಪೆಷಲಿ ಫಿಸಿಕಲ್ ಆಕ್ಟಿವಿಟಿ ಸಂಬಂಧಪಟ್ಟಿದ್ದು ನಾ ಹೇಳಕ್ಕಿಂತ ನೀವೇ ಹೇಳಿ ಫಿಸಿಕಲ್ ಆಕ್ಟಿವಿಟಿನ. ಯಾಕಂದ್ರೆ ಎಲ್ಲರಿಗೂ ಗೊತ್ತು ಬಿಸಿ ಶೆಡ್ಯೂಲ್, ಕೋವಿಡ್, ಅಂತದ್ದು ಇಂಥದಂತ. ತಾವೇನು ಮಾಡಿದ್ರಿ ಫಾರ್ ಫಿಸಿಕಲ್ ಆಕ್ಟಿವಿಟಿ, ಶಿಲ್ಪಾ? Okay. First of all, what happened with me was ನಾನು ಜಿಮ್ ಹೋಗ್ತಾ ಇದ್ದೆ. So I am regular ಜಿಮ್ ಹೋಗೋಳು. So all of a sudden you know what happened. So COVID ಸ್ಟಾರ್ಟ್ ಆಯ್ತು, ಜಿಮ್ಸ್ ಎಲ್ಲ ಕ್ಲೋಸ್ ಆಗೋಯ್ತು. So all of a sudden 10 kg increase ಆಗ್ಬಿಟ್ಟೆ ನಾನು. Because there is no workout, first thing. And especially for gym ಹೋಗೋರ್ಗೆ ಹೇಗಿರುತ್ತೆ ಅಂದ್ರೆ we eat a lot because we do gym and all that. So 10 kg weight gain and I don't know how to reduce it. So ನನ್ನ ಮಗನಿಗೆ ಅಂತ ಒಬ್ರು ಟೀಚರ್ ಬರ್ತಾ ಇದ್ರು ಮನೆಗೆ. So she told me like one of her friend have tried a diet plan with you. ಸೊ ನಾನು ಅನ್ಕೋತಾ ಇದ್ದೆ, ಇಸ್ ಇಟ್ ಪಾಸಿಬಲ್ ಅಂತ. ಜಿಮ್ ಹೋಗ್ದೆ, ಏನು ಇಲ್ದೆ, ಇಸ್ ಇಟ್ ಪಾಸಿಬಲ್ ಟು ರೆಡ್ಯೂಸ್? ಅಂಡ್ ಮೇನ್ ಥಿಂಗ್ ವೈ ಐ ಆಮ್ ಲೈವ್ ಟುಡೇ, ಐ ಆಮ್ ಟಾಕಿಂಗ್ ಟು ಯು ಟುಡೇ ಇಸ್, ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್, ಇಫ್ ಐ ಹ್ಯಾವ್ ಥೈರಾಯ್ಡ್ ಐ ಕೆನಾಟ್ ರೆಡ್ಯೂಸ್. ಸೊ ಮೆನಿ ಆಫ್ ದ ಪೀಪಲ್ who is watching this video who has thyroid, yes, you can reduce. For example, it's me. Okay, so ತುಂಬಾ ಜನಕ್ಕೆ ಇದು ಯೂಸ್ ಆಗ್ಬೋದು. ದಟ್ಸ್ ಅ ಮೇಜರ್ ರೀಸನ್ ವೈ ಐ ಕೇಮ್ ಲೈವ್ ನಿಮ್ ಜೊತೆ ಮಾತಾಡ್ಲಿಕ್ಕೆ. ಅಂಡ್ ಸೆಕೆಂಡ್ ರೀಸನ್ ಇಸ್ ಯು ನೋ ಸಚ್ ಅ ಪಾಸಿಟಿವ್ ಎನರ್ಜಿ ಯು ಹ್ಯಾವ್. ಸೊ ಬಿಕಾಸ್ ಆಫ್ ದಟ್, ಥ್ಯಾಂಕ್ ಯು ಶಿಲ್ಪಾ. ಅಂಡ್ ಎಸ್, ಮೊದಲನೇದಾಗಿ that is a very important thing ತಾವು ಹೇಳಿದ್ದು. ಯಾಕಂದ್ರೆ ತುಂಬಾ ಸರಿ, ಎಸ್, ಥೈರಾಯ್ಡ್ ಇರುವಾಗ ಈ ವೇಟ್ ಬ್ಯಾಲೆನ್ಸ್ ಮಾಡೋದು ನಾರ್ಮಲ್ ಅವ್ರಿಗಿಂತ ಕಷ್ಟ. ಆದ್ರೆ ಹಂಗಂದಿದ್ ಕೂಡ್ಲೆ ಅದು ಇಂಪಾಸಿಬಲ್ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ನಮ್ ಎದುರುಗಡೆ ಶಿಲ್ಪಾ ಅವ್ರದ್ದು ಬಿಫೋರ್ ಅಂಡ್ ಆಫ್ಟರ್ ಹಾಕ್ತೀನಿ. ಎಷ್ಟು ಚೆನ್ನಾಗಿ ಇಂಚ್ ಲಾಸ್ ಮಾಡ್ಕೊಂಡಿದ್ದಾರೆ, ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ನಾನ್ ಬಹಳ ತುಂಬಾ ಸಮಥಿಂಗ್ ವಿಚ್ ವಾಸ್ ಇನ್ಸ್ಪೈರಿಂಗ್ ಟು ಮೀ ಅಂದ್ರೆ ಶಿಲ್ಪಾ ಮಾತ್ ಕೇಳಿ ನನ್ನ ಲೈಫಲ್ಲಿ ನಾನು ಅದನ್ನ ಆಡ್ ಮಾಡಕ್ ಶುರು ಮಾಡಿದೆ. ಅಂದ್ರೆ ಅವರು ಅಡಿಗೆ ಮಾಡುವಾಗ್ಲೂ ಏನಾದ್ರೂ ಮೂವ್ಮೆಂಟ್ ಮಾಡ್ಕೊಂಡು ಅಡಿಗೆ ಮಾಡ್ತಾರಂತೆ. ಸೊ ಎಸ್ ಶಿಲ್ಪಾ, ಅದ್ರ ಬಗ್ಗೆ ಹೇಳಿ, ಹೌ ಡಿಡ್ ಯು ಇನ್ಕ್ಲೂಡ್ ಫಿಸಿಕಲ್ ಆಕ್ಟಿವಿಟಿ ನಿಮ್ಮ ಶೆಡ್ಯೂಲ್ ಅಲ್ಲಿ? Yes, definitely. See, ma'am, we all know all are busy in their life. Okay. So first day, a big thanks to your nutritionist, Suguna. She is awesome. Anytime I used to call her, she used to respond to me. First thing, that is which is very important to someone. Nama busy schedule alli yen agbidutte andre 10,000 steps, 12,000 steps complete madodu. It is like a task for anybody it may. So initially when she told me like you have to complete 10,000 steps, is it possible anta? But after 2 days I just sat. I said, nothing is impossible. It is just 10,000 steps anta. Trust me, I think nimagu gottide. End of the time you called me and said, please don't do 20,000 steps. Please don't do, you said. Yes. Just control for 10,000. So none steps to 20,000 vargu nan ಮಾಡ್ತಾ ಇದ್ದೆ. Actually, I used to go beyond what you said. So what I used to do is, I cook myself for my husband because he is also diabetic. So ಅವ್ರಿಗೆ different type of food ಇರುತ್ತೆ, ನನಗೆ different type of food ಇರುತ್ತೆ. So ನಾ ಏನ್ ಮಾಡ್ತಾ ಇದ್ದೆ, whenever I cook, I used to do a little bit of aerobic. You know, wherever I stand, I move. Okay. So any personal call I used to get, I used to hold for evening. So I used to make sure 1 hour, okay, any calls, I used to pick that call and just walk. Okay, ನಾನು ಆಫೀಸಲ್ಲಿ ಇದ್ರೆ ಎನಿ 1 hour ನಾನು ಏನ್ ಮಾಡ್ತೀನಿ, ಹೊರಗಡೆ ಎದ್ದು ಹೋಗ್ತೀನಿ. I make sure at least for 10 minutes I walk. Just for 10 minutes, it's make a lot of difference actually.
ಓಕೆ. ಸೊ ಈ ತರಾನೇ ಮಾಡ್ತಾ ಇದ್ದಿದ್ದು. ಸೊ ಕಿಚನ್ ಅಲ್ಲಿ ಕೂಡ ಏರೋಬಿಕ್ ಮಾಡ್ತಾ ಇದ್ದೆ. ಅಂಡ್ ಇಫ್ ಐ ಶುಡ್ ಟೆಲ್ ಯು, ಬಟ್ಟೆ ಕೂಡ ಫೋಲ್ಡ್ ಮಾಡ್ಬೇಕಾದ್ರೆ ಐ ಹ್ಯಾವ್ ಟೋಲ್ಡ್ ಯು ಆಕ್ಚುಲಿ, ಒಂದ್ ಬಟ್ಟೆ ಫೋಲ್ಡ್ ಮಾಡಿ ನಮ್ಮ ಹೆಲ್ಪರ್ ಏನಿರ್ತಾರೆ ನಮ್ಮ ಮನೇಲಿ ಫೋಲ್ಡ್ ಮಾಡಿ ಇಡ್ತಾ ಇದ್ರು, ಅದನ್ನ ನಾನು ಒಳಗಡೆ ಕಬೋರ್ಡ್ ಅಲ್ಲಿ ಇಡ್ಬೇಕು. ಸೊ ಐ ನೆವರ್ ಯೂಸ್ ಟು ವೇಸ್ಟ್ ದಟ್ ಟೈಮ್ ಆಲ್ಸೋ. ಒಂದ್ ಬಟ್ಟೆನ ತಗೊಳ್ಳೋದು, ಹೋಗಿ ಡೋರ್ನ ಟಚ್ ಮಾಡ್ಬಿಟ್ಟು ಬರೋದು, ಅದನ್ನ ಒಳಗಡೆ ಇಡೋದು. ಹಾಗೆ ಎನಿ ಟೈಮ್ ಯು ಕ್ಯಾನ್ ಯುಟಿಲೈಸ್ ಇಟ್ ಆಕ್ಚುಲಿ, ಯು ನೋ, ಇಫ್ ಯು ಹ್ಯಾವ್ ಟು ಡೂ, ಯು ಕ್ಯಾನ್ ಡೂ ಇಟ್. ಸೊ ದಟ್ ಇಸ್ ವಾಟ್ ಐ ಆಲ್ಸೋ ಡಿಡ್. ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಶಿಲ್ಪ. ಯಾಕಂದ್ರೆ ಎಷ್ಟೋ ಸರಿ ಒಂದು 24 hours ಅಲ್ಲಿ ನಮಗೋಸ್ಕರ ಒಂದು ಪರ್ಟಿಕ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ಮಾಡಕ್ಕೆ 30 minutes 40 minutes ಸಿಕ್ಕಿಲ್ಲ ಅಂದ್ರು, ನೀವ್ ಮಾಡ್ದಂಗೆ ನಮ್ಮ ಲೈಫ್ ಅಲ್ಲಿ ಇದನ್ನ ಒಂದು ಪಾರ್ಟ್ ಮಾಡ್ಕೊಂಡ್ಬಿಟ್ರೆ, ಇಲ್ಲಿಂದ ಅಲ್ಲಿ ಎತ್ತಿಡೋದ್ನ ಇನ್ಸ್ಟೆಡ್ ಆಫ್ ಲೈಕ್ ಚೇಂಜಿಂಗ್ ಇನ್ ದ ರಿಮೋಟ್, ಎದ್ದೋಗಿ ನಾವು ಮಾಡಿದಾಗ ಎಷ್ಟ್ರ ಮಟ್ಟಿಗೆ ಹೆಲ್ಪ್ ಆಗತ್ತೆ. ಜೊತೆಗೆ ಅನದರ್ ಮೇಜರ್ ಮಿಸ್ಕನ್ಸೆಪ್ಷನ್ ನಮ್ಮ ಮೈಂಡ್ ಅಲ್ಲಿ ಇರೋದೇನು ಅಂದ್ರೆ, ಕಡಿಮೆ ಊಟ ಮಾಡಿ ಜಾಸ್ತಿ ವರ್ಕೌಟ್ ಮಾಡಿದ್ರೆ ಬಹಳ ಬೇಗ ಸಣ್ಣ ಆಗ್ತೀವಿ ಅಂತ. I'll tell you one more thing. This is very important. Now, recently I went for a birthday, my friend's birthday. So her husband told me like, ಏನ್ ಇಷ್ಟು ಸಣ್ಣ ಆಗ್ಬಿಟ್ಟಿದ್ರೆ, like after COVID ಎಲ್ಲ ಆದ್ಮೇಲೆ we are meeting for the first time. So ನಮ್ ವೈಫಿಗೂ ಸ್ವಲ್ಪ ಟಿಪ್ಸ್ ಕೊಡಿ ಅಂತ. Immediately she told me like, you know, no, I can't stop eating ಅಂತ. So you know, ನಮ್ ಹ್ಯೂಮನ್ಸ್ ನಮ್ದು ಹೆಂಗಿದೆ ಅಂತಂದ್ರೆ, ಡಯಟ್ ಮೀನ್ಸ್ ಸಣ್ಣ ಆಗ್ಬೇಕು ಅಂದ್ರೆ ವಿ ಶುಡ್ ನಾಟ್ ಈಟ್. ದೇ ಡೋಂಟ್ ಹ್ಯಾವ್ ಅ ಕಾನ್ಸೆಪ್ಟ್ ಆಫ್ ಈಟಿಂಗ್ ರೈಟ್. ಕರೆಕ್ಟ್. ಅಂಡ್ ಐ ರಿಮೆಂಬರ್ ನಮ್ಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗುವಾಗ ತಾವ್ ಹೇಳಿದ್ದು, ಮ್ಯಾಮ್ ನಾನು ಇಷ್ಟು ಊಟ ಮಾಡ್ಕೊಂಡು ಸಣ್ಣ ಆಗಕ್ ಸಾಧ್ಯನಾ? ಕರೆಕ್ಟ್. ಯಾಕಂದ್ರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟರ್ ನಾವು ಡಿಸ್ಕಸ್ ಮಾಡ್ತಾ ಇರೋದು. ತುಂಬಾ ಜನದ ಮೈಂಡ್ ಅಲ್ಲಿ ಒಂದು ದೊಡ್ಡ ಭೂತಾಧಾರ ಕೂತ್ಕೊಂಡ್ಬಿಟ್ಟಿರೋದು, ನಾನ್ ಸಣ್ಣ ಆಗ್ಬೇಕು ಅಂದ್ರೆ ಡಯಟ್ ಅಂದಿದ ತಕ್ಷಣನೇ ಕಡಿಮೆ ಊಟ ಮಾಡೋದಂತ. ಎಸ್, ಸ್ಟಾರ್ಟಿಂಗ್ ಶಿಲ್ಪ ಅವ್ರಿಗೂ ಅದೇ ಡೌಟ್ ಇತ್ತು, ಇಷ್ಟೊಂದು ಜಾಸ್ತಿ ಊಟ ಕೊಡ್ತಾ ಇದ್ದೀರಾ ನೀವು, ಒಂಥರ ನಮ್ದು ಎಲ್ಲ ರಿವರ್ಸ್ ಅಲ್ಲಿ ಇರತ್ತೆ ನಮ್ಮ ಕಂಪನಿಯಲ್ಲಿ. ಇಟ್ ಇಸ್ ನಾಟ್ ಜಾಸ್ತಿ ಊಟ, ಇಟ್ ಇಸ್ ಹೆಲ್ತಿ ಫುಡ್ at the right time and right guidance, ashte Shilpa. And also something which Shilpa ಮಾಡ್ತಾ ಇದ್ದಿದ್ದು, which I would like to share with others also, is ಸಿಕ್ಕಾಪಟ್ಟೆ ವರ್ಕೌಟ್ ಎವ್ರಿ ಡೇ ಮಾಡಿ ನಮ್ಮ ಬಾಡಿಗೆ ರೆಸ್ಟ್ ಕೊಟ್ಟಿಲ್ಲ ಅಂದ್ರೆ, ರಿಕವರಿ ಆಗಕ್ಕೆ ಸರಿಯಾದ ಊಟ ಕೊಟ್ಟಿಲ್ಲ ಅಂದ್ರೆ, ಮೇ ಬಿ ಒಂಥರ ಬರ್ನ್ಔಟ್ ಆದಂಗ ಆಗತ್ತೆ. ಬಹಳ ಮುಖ್ಯ. There are a lot of clients who come in who face the same problem, but Shilpa immediately adapted. That is why ಇವತ್ತು ಇಷ್ಟು ರಿಸಲ್ಟ್ಸ್ ಬರ್ತಾ ಇದೆ. ಶಿಲ್ಪಾಗ್ ನಾನೇ ಕಾಲ್ ಮಾಡಿ ಹೇಳಿದೆ, ಎವ್ರಿ ಡೇ ಡೋಂಟ್ ಪುಷ್ ಯೋರ್ ಸೆಲ್ಫ್ ಫಾರ್ ಲೈಕ್ 15,000 steps 20,000 steps. ಬ್ರೇಕ್ ಡೌನ್ ಮಾಡ್ಕೊಳ್ಳಿ. ಇವತ್ತು 20,000 ಸ್ಟೆಪ್ ಮಾಡ್ತೀರಾ, ನಾಳೆ ನಿಮ್ಗೆ ಎಷ್ಟಾಗುತ್ತೋ 5,000 6,000 ಸ್ಟೆಪ್ಸ್ ಮಾಡಿ, ಬಟ್ ಡಿಫ್ರೆಂಟ್ ಫಾರ್ಮ್ ಆಫ್ ವರ್ಕೌಟ್ ಮಾಡ್ಕೊಳ್ಳಿ. ಬಿಕಾಸ್ ಶಿ ಈಸ್ ಇಂಟು ಯೋಗ, ಶಿ ಈಸ್ ಇಂಟು ಸೋ ಮೆನಿ ಥಿಂಗ್ಸ್. ಸೊ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡಾಗ ನಮ್ ಬಾಡಿನೂ ರಿಕವರ್ ಆಗುತ್ತೆ and we are able to do things. What are the mixing combinations you would do, Shilpa? And not only that, ma'am, yes, I'll come back to you that. See, one major thing, what a big advantage here andre, this is for a lifetime. Okay, tomorrow I need not to worry, there's no gym, nan workout ಮಾಡ್ತಾ ಇಲ್ಲ, ಇವತ್ತು ಇಷ್ಟು ಚಪಾತಿ ತಿನ್ಬಿಟ್ಟೆ, ಎಷ್ಟು ರೈಸ್ ತಿನ್ಬಿಟ್ಟೆ. See, I need not to worry today. Today I think it's only 2 months. It's for my lifetime, you know. Nanna lifetime ge I know what to eat, what is right. You know, not only that, once you start eating a lot of vegetables, lot of fruits, your skin glow, you know. Your skin just glow, and that is also a very good point, right? Yeah. And coming back to what is the activities, yes, before nange en agta ittu antandre, when she said 10,000, even I thought maybe if I do 20,000, maybe if I work out more, then result bega barutte ant helbittu. But somewhere you actually called me and yes, you said no, slow down anta. Then what I usually do is, yes, if I am doing 20,000 one day, so one day I do only 10,000 steps, whereas one day I do Surya Namaskara, inondina some floor exercises I do for 30 minutes, and like this I just manage it.
if in case 10,000 ನನಗೆ ಆಗ್ಲಿಲ್ಲ, ತುಂಬಾ busy ಇದೆ, or if in case, yeah, traveling is one of very important, because ನಮ್ field ಅಲ್ಲಿ ಏನಾಗುತ್ತೆ ಅಂದ್ರೆ we travel more. Correct. So what I do, usually if we are traveling for a long distance, we stop for lunch, we stop for dinner, we stop for coffee. Whenever I get down from the car, I make sure I just walk for 10-15 minutes. That is also a good plus point for us actually. Muscle kuda relax agutte when we are traveling, and you can finish the steps also actually, you know. So this is what I think. I think from what you're telling, ನನಗೆ ಏನ್ ಅನಿಸ್ತಾ ಇದೆ ಗೊತ್ತಾ ಶಿಲ್ಪಾ, ಯು ಹ್ಯಾವ್ ಅಂಡರ್ಸ್ಟುಡ್. ಈಗ ನಾವು ನಿಮ್ಗೆ ಏನೇ ಚಾರ್ಟ್ ಕೊಡಕ್ ಮುಂಚೆ ಒಳ್ಳೆ ಈ ಮಕ್ಳಿಗೆ ಪಾಯಿಂಟರ್ಸ್ ಹಾಕೊಟ್ಟಂಗೆ ಯಾಕೆ ನಾವ್ ಹಿಂಗ್ ಮಾಡ್ತೀವಿ, ನಮ್ಮ ನ್ಯೂಟ್ರಿಷನ್ ಕಂಪ್ನಿದ ಯಾಕೆ ಹಿಂಗ್ ಮಾಡ್ತೀವಿ ಅಂದ್ರೆ, ಒಂದು ನಾನು ಐ ಥಿಂಕ್ ವೆನ್ ಐ ಸ್ಪೋಕ್ ಟು ಯು ಆಲ್ಸೋ ಶಿಲ್ಪಾ, ಐ ಸೆಡ್ ನೀನು ತಿರ್ಗಾ ಇನ್ನೊಂದು ನ್ಯೂಟ್ರಿಷನ್ ಕಂಪ್ನಿ ನ್ಯೂಟ್ರಿಷನ್ ಉಳ್ಕೊಂಡು ಹೋಗ್ಬಾರ್ದು ಶಿಲ್ಪಾ. ಯು ಶುಡ್ ನೋ ಟು ಲುಕ್ ಆಫ್ಟರ್ ಯೋರ್ ಬಾಡಿ, ಲುಕ್ ಆಫ್ಟರ್ ಯೋರ್ ಹೆಲ್ತ್. ಅದಕ್ಕೆ ಎಷ್ಟು ಬೇಕು ನಾಲೆಡ್ಜ್ ಅದನ್ನ ನಾವು ನಿಮಗ್ ಕೊಟ್ಟಾಗ, ಟುಡೇ ಐ ಆಮ್ ಕಾನ್ಫಿಡೆಂಟ್, ಇವತ್ತು ಏನ್ ಚೇಂಜಸ್ ಶಿಲ್ಪಾ ಅಲ್ಲಿ ಆಗಿದ್ಯೋ, ಐ ನೋ ಇಟ್ಸ್ ಗೋಯಿಂಗ್ ಟು ಕೀಪ್ ಇಂಪ್ರೂವಿಂಗ್. ಐ ಆಮ್ ಗೋಯಿಂಗ್ ಟು ಮೀಟ್ ಯು ಆಫ್ಟರ್ ಅ ಇಯರ್, ಆಫ್ಟರ್ 2 years. ಬರೀ ನೀವ್ ಮಾತ್ರ ಅಲ್ಲ, it's just a beginning, ma'am. Yeah, just the beginning. So ಸ್ಟಾರ್ಟಿಂಗ್ ಬಂದಾಗ ಶಿಲ್ಪಾಗೆ ಡಯಟ್ ಬಗ್ಗೆ ಇದ್ದಿದ್ದು, that's why I told you this is not for short time. So this is for my lifetime actually. So now I know what to eat, and obviously when I'm healthy, when I'm doing a lot of things, I will keep on reducing, and somewhere where I'm going to stop, I know. Okay, this is for a lifetime, and thanks to you. One more thing ಶಿಲ್ಪಾ, I would like to say, ಯಾವಾಗ್ಲೂ ಹೆಣ್ಮಕ್ಳಿಗೆ ಒಂದು ಕ್ವೆಶ್ಚನ್ ಇರತ್ತೆ. ಆ ಕ್ವೆಶ್ಚನ್ ಅಲ್ಲಿ we can end. weighing scale, measuring tape, ನಿಮ್ಮ ಅಭಿಪ್ರಾಯ ಏನು? Okay. Ma'am, actually, frankly saying, I didn't lose a lot of kilos, but whereas inch loss was more for me. It depends on each body. So I think they should not go on both. If they have to select one, then they have to select for inch loss, because that is very important. Namna bone weight irutte, somewhere 10 kg lose agiroru, they look very fat. 3 kg lose agiroru, they look very thin, right? So inch loss is very important for us. ಎನರ್ಜಿ ವೈಸ್ ಹೌ ಇಸ್ ಶಿಲ್ಪಾಸ್ ಎನರ್ಜಿ? ಯಾಕಂದ್ರೆ ನೀವ್ ಮಾಡ್ತಾ ಇರೋ ಡಯಟ್ ಕರೆಕ್ಟ್. ಎನರ್ಜಿ ಇಸ್ ಅ ವೆರಿ ಗುಡ್ ಪ್ಯಾರಾಮೀಟರ್ ಟು ಅಂಡರ್ಸ್ಟ್ಯಾಂಡ್. ನೀವ್ ಹೇಳ್ದಂಗೆ ಹೇರ್ ಫಾಲ್ ಆಯ್ತು ಅಂದ್ರೆ ಸಮ್ವೇರ್ ನಮ್ಮ ಡಯಟ್ ಅಲ್ಲಿ ದೇರ್ ಆರ್ ಲಾಟ್ ಆಫ್ ಡಿಸ್ಕ್ರಿಪೆನ್ಸೀಸ್. ನಮ್ಮ ದೇಹಕ್ಕೆ ಸೇರ್ಬೇಕಾಗಿರೋ ನ್ಯೂಟ್ರಿಯನ್ಸ್ ಸಿಗ್ತಾ ಇರಲ್ಲ. ನೀವ್ ಎಷ್ಟು ಕೇಸ್ಗಳು ಕೇಳಿ ನೋಡಿ, ಎನಿಬಡಿ ಹೂ ಹ್ಯಾಸ್ ಡಯಟೆಡ್ ಡ್ರಾಸ್ಟಿಕ್ ಡಯಟ್ಸ್, ಹೇರ್ ಫಾಲ್ ಜಾಸ್ತಿ ಆಗತ್ತೆ. The minute your hair fall starts reducing, the minute you start feeling energetic, ನೀವ್ ಹೇಳ್ದಂಗೆ the minute you start getting glow, ನೀವ್ ಮಾಡ್ತಾ ಇರೋದು ಕರೆಕ್ಟ್ ಅಂತ ಗೊತ್ತು. So ಶಿಲ್ಪಾಗೆ I think all these you got correct. Yes, obviously, yeah. And ಹೊಸ ಪ್ರಾಜೆಕ್ಟ್ ಗೆ all the very best. Thank you. Compliments ಹೇಗಿದೆ ಶಿಲ್ಪಾ? ಮನೆಯವ್ರು ಏನ್ ಹೇಳ್ತಾ ಇದ್ದಾರೆ? Awesome, ma'am. It's awesome. And yes, ಇನ್ನು ತುಂಬಾ ಇದೆ, but then now what I'm getting the result. But moreover, ma'am, ಈ inch loss, ಈ weight loss ಎಲ್ಲ ಬಿಟ್ಬಿಡೋಣ, ಪಕ್ಕಕ್ಕೆ ಇಟ್ಬಿಡೋಣ. Okay, when it comes to my health, okay, I have become more active. Okay, I feel my body is so light. Third floor hogbeka, fourth floor nadkondu hogbeka, because my office is in third floor vargu ide, first, second and third. Nan ivaglu ashte, first floor inda second floor in the third floor, I keep on jumping. Okay, even my people say, don't come, just call me. I say, no, I'll come down and tell you. That is how it is. So my energy has extraordinary, no doubt about it. So sweet. I'm so happy. Nimma, whoever guided us over here, nimma friend or teacher, whoever guided, our kadege ಒಂದು big thanks. ಯಾಕಂದ್ರೆ ನೀವು ನಿಮ್ಮ ಮಾತು, ನಿಮ್ಮ ಆಕ್ಟಿವಿಟಿ ಎಷ್ಟೊಂದು ನಮ್ಮ ಕ್ಲೈಂಟ್ಸ್ ಗೆ ಸ್ಫೂರ್ತಿ ಶಿಲ್ಪಾ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್, ಕೀಪ್ ರಾಕಿಂಗ್ ಅಂಡ್ ಸ್ಟೇ ಇನ್ ಟಚ್. ನಾ ಯಾವತ್ತೂ ಹೇಳ್ದಂಗೆ, ಒಮ್ಮೆ ನಮ್ಮ ನ್ಯೂಟ್ರಿಷನ್ ಫ್ಯಾಮಿಲಿಗೆ ಬಂದ ನಂತರ ಯು ಆರ್ ಪಾರ್ಟ್ ಆಫ್ ಅ ಫ್ಯಾಮಿಲಿ. ಸೊ
Yes, a big thanks to your nutritionist Suguna also. She bared me a lot actually. Thank you, Pa. Yes, Yeah. it is a definite team effort. ಯಾಕಂದ್ರೆ ಈ ವಿಚಾರದಲ್ಲಿ ಐ ಆಮ್ ರಿಯಲಿ ಲಕ್ಕಿ. ನಮ್ಮ ಇಡೀ ಟೀಮ್ ಶಿಲ್ಪ, ರೈಟ್ ಫ್ರಮ್ ಅವರ್ ಫ್ರಂಟ್ ಆಫೀಸ್, ಅವರ್ ಬ್ಯಾಕ್ ಎಂಡ್ ಆಫೀಸ್, ಎವ್ರಿಬಡಿ, ಎವ್ರಿ ಟೈಮ್ ಏನಾಗತ್ತೆ, ಐ ಕಾಂಟ್ ಕೀಪ್ ಇನ್ ಟಚ್ ವಿತ್ ದ ಕ್ಲೈಂಟ್ಸ್ ಅಲ್ವಾ. ಸೊ ತಾವ್ ಏನ್ ಹೇಳಿದ್ರು, ಏನೇ ಮಾತಾಡಿದ್ರು, ಬೈ ಈವ್ನಿಂಗ್ ದೇ ಸೆಂಡ್ ಮೀ ಅ ಲಿಸ್ಟ್ ಆಫ್ ಓಕೆ, ದಿಸ್ ಇಸ್ ವಾಟ್ ಶಿಲ್ಪಾಸ್ ಡೌಟ್ ವಾಸ್, ದಿಸ್ ಇಸ್ ವಾಟ್ ಐ ಸೆಡ್. ಸೊ ವಿತೌಟ್ ಸೀಯಿಂಗ್ ಯು ಆಲ್, ನನಗೆ ಎವ್ರಿಬಡಿ ಲೈಫ್ ಅಲ್ಲಿ ಏನ್ ಚೇಂಜಸ್ ಆಗ್ತಾ ಇದೆ ಅಂತ ಗೊತ್ತು. ಅಂಡ್ ಎಸ್, ನಮ್ಮ ಇಡೀ ಟೀಮ್ ಎಷ್ಟು ಚೆನ್ನಾಗಿ, ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಐ ಕ್ಯಾನ್ ರಿಸೀವ್ ಇಸ್ ದಟ್ ಎವ್ರಿಬಡಿ ವಿಲ್ ಸೇ, ನಿಮ್ಮ ಟೀಮ್ ಮೆಂಬರ್ಸ್, they didn't let us go, they're so motivating. ಅದು we require that. ಯಾಕಂದ್ರೆ ಏನೋ ಒಂದು ಹೊಸ ಪಯಣ ಶುರುವಾದಾಗ ಇಷ್ಟೊಂದು ಕನ್ಫ್ಯೂಷನ್ಸ್ ಇರುತ್ತೆ, ನಾನು ಇದ್ ಮಾಡ್ಬೇಕಾ ಮಾಡಬಾರ್ದ. ಸೊ ಈ ಟೈಮ್ ಅಲ್ಲಿ ನಾವ್ ನಿಮ್ ಜೊತೆಗಿದ್ದು ಗೈಡ್ ಮಾಡಿದ್ಮೇಲೆ then the journey is yours. So ದೇವ್ರು ಒಳ್ಳೇದ್ ಮಾಡ್ಲಿ. God bless. Thank you.